ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ವಿ ರಂಗನಾಥ ಅವರಿಂದ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದದ್ದು ಕ್ರಿಸ್ತಶಕ 1336ರಲ್ಲಿ. ಈ ಸಾಮ್ರಾಜ್ಯ ಸ್ಥಾಪನೆಯಾಗುವ ಪೂರ್ವದಲ್ಲಿ ದೆಹಲಿಯನ್ನು ಆಕ್ರಮಿಸಿದ್ದ ಮೊಘಲರು ದಕ್ಷಿಣ ಭಾರತವನ್ನು ಜಯಿಸುವ ಉದ್ದೇಶದಿಂದ ದಕ್ಷಿಣ ಭಾರತದ ಕಡೆಗೆ ಮುಖ ಮಾಡಿದರು. ಮುಬಾರಕನು ದಕ್ಷಿಣದ ದಂಡಯಾತ್ರೆ ಕೈಗೊಂಡು ದೇವಗಿರಿ ಹಾಗೂ ದೌಲತಾಬಾದನ್ನು ವಶಪಡಿಸಿಕೊಂಡನು. ಆ ಸಮಯದಲ್ಲಿ ದಕ್ಷಿಣದಲ್ಲಿ ಪ್ರಬಲರಾಗಿದ್ದ ಪಾಂಡ್ಯರು ಹಾಗೂ ಹೊಯ್ಸಳರಲ್ಲಿ ಒಮ್ಮತವಿರಲಿಲ್ಲ. ಇದರಿಂದಾಗಿ ಇಡೀ ದಕ್ಷಿಣ ಭಾರತ ಮೊಘಲರ ಆಳ್ವಿಕೆಗೆ ಒಳಪಡುವ ಸಂಭವವಿತ್ತು. ಸಾಗರದಲ್ಲಿ ಬಹಾವುದ್ದೀನ್ ಎಂಬುವನನ್ನು ಮೊಹಮ್ಮದ್ ಬಿನ್ ತೊಗಲಕ್ ತನ್ನ ಪ್ರತಿನಿಧಿಯಾಗಿ ನೇಮಕ ಮಾಡಿದ್ದನು. ಬಹಾವುದ್ದೀನ್ಗೂ ತೊಗಲಕ್ಗೂ ವೈಮನಸ್ಯವಾಗಿ ಬಹಾವುದ್ದೀನ್ ಕಂಪಿಲ ರಾಜನಲ್ಲಿ ಆಶ್ರಯ ಪಡೆದಿದ್ದನು. ಇದರಿಂದ ತೊಗಲಕ್ ಕಂಪಿಲ ರಾಜನ ವಿರುದ್ಧ ಯುದ್ಧ ಸಾರಿದ. ಕಂಪಿಲ ರಾಜನ ಹತ್ಯೆ ಮಾಡಲಾಯಿತು. ಅಲ್ಲಿಗೆ ತನ್ನ ಪ್ರತಿನಿಧಿಯಾಗಿ ಹಕ್ಕ ಬುಕ್ಕರನ್ನು ನೇಮಿಸಿದ ಎಂದು ತಿಳಿದು ಬರುತ್ತದೆ. ಈ ಸಂಬಂಧ ಹಲವು ಕಥೆಗಳಿದ್ದರೂ ಹಕ್ಕ ಬುಕ್ಕರು ಅಲ್ಲಿ ನೆಲೆಸಿದರು. ಅವರು ಈ ಹಿಂದೆ ದಕ್ಷಿಣ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯಗಳು ನೆಲಸಮವಾಗಿದ್ದನ್ನು ಗಮನಿಸಿದ್ದರು. ಅದರ ಪರಿಣಾಮವಾಗಿ ಅವರು ತಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಹಿಂದೂ ಸಾಮ್ರಾಜ್ಯ ಎಂದು ಘೋಷಿಸಿದರು ಹಾಗೂ ಅದಕ್ಕೆ ತಕ್ಕಂತೆ ಹಲವು ಹಿಂದೂ ಧಾರ್ಮಿಕ ಆಚರಣೆಗಳನ್ನು ಜಾರಿಗೆ ತಂದರು. ಅದರಲ್ಲಿ ನವರಾತ್ರಿ ಅಥವಾ ದಸರಾ ಉತ್ಸವವು ಪ್ರಮುಖ ಉತ್ಸವವಾಗಿತ್ತು. ವಿಜಯನಗರ ಸಾಮ್ರಾಜ್ಯ ಬಹಳ ವಿಸ್ತಾರವಾಗಿದ್ದಾಗಿತ್ತು. ಅದು ಇಡೀ ದಕ್ಷಿಣ ಭಾರತವನ್ನು ತಮ್ಮ ಪರಿಧಿಯಲ್ಲಿ ಹೊಂದಿತ್ತು. ಶ್ರೀಲಂಕಾ ಸಹ ಅದರ ಭಾಗವಾಗಿತ್ತು. ಹೀಗಾಗಿ ವಿಜಯನಗರದ ಸೈನ್ಯವೂ ಬಹಳ ದೊಡ್ಡದಾಗಿತ್ತು. ನವರಾತ್ರಿಯ ಸಮಯದಲ್ಲಿ ವಿಜಯನಗರದ ಎಲ್ಲ ಸಾಮಂತರು ರಾಜನಿಗೆ ಒಪ್ಪಿಸಬೇಕಾದ ಕಪ್ಪದೊಡನೆ ಬರುತ್ತಿದ್ದರು. ಅವರು ಹಾಗೆ ಬರುವಾಗ ತಮ್ಮ ಸೈನ್ಯವನ್ನು ಕರೆತರಬೇಕಾಗಿತ್ತು. ಗಡಿ ಭಾಗವನ್ನು ಹೊರತುಪಡಿಸಿ ಉಳಿದ ಸೈನ್ಯ ಪೂರ್ತಿ ವಿಜಯನಗರಕ್ಕೆ ಬರುತ್ತಿತ್ತು. ಹೀಗೆ ಬರುವಾಗ ಸಾಮಂತರು ತಮ್ಮ ಪ್ರದೇಶದ ಅಮೂಲ್ಯ ವಸ್ತುಗಳು ಹಾಗೂ ಶ್ರೇಷ್ಠ ಕಲಾವಿದರು, ಸಂಗೀತಗಾರರು, ಕುಸ್ತಿಪಟುಗಳು, ಕ್ರೀಡಾಪಟುಗಳನ್ನು ಕರೆತರುತ್ತಿದ್ದರು. ಪ್ರತಿದಿನ ಸಂಜೆ ರಾಜನ ದರ್ಬಾರಿಗೆ ಸಾಮಂತರು ಹೋಗಿ ಕಪ್ಪ ಸಂದಾಯ ಮಾಡುತ್ತಿದ್ದರು. ಅವರಿಗಾಗಿ ಅಲ್ಲಿ ಮನರಂಜನೆ ಕಾರ್ಯಕ್ರಮ ನಡೆಯುತ್ತಿತ್ತು. ಹೊರಗೆ ಸೈನಿಕರು ಹಾಗೂ ಸಾರ್ವಜನಿಕರಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಂಜಿನ ಬೆಳಕಿನಲ್ಲಿ ನಡೆಯುತ್ತಿದ್ದವು. ಹೀಗೆ ನವರಾತ್ರಿ ಉತ್ಸವ ಧಾರ್ಮಿಕ ಉತ್ಸವದ ಜೊತೆಗೆ ಸಾಂಸ್ಕೃತಿಕ ಉತ್ಸವವಾಗಿಯೂ ವಿಜೃಂಭಿಸಿತು. ವಿಜಯದಶಮಿಯ ದಿನ ರಾಜನು ತನ್ನ ಸೈನ್ಯದ ಪರಿವೀಕ್ಷಣೆಗೆ ತೆರಳುತ್ತಿದ್ದನು. ರಾಜನಿಗೆ ತನ್ನ ಇಡೀ ಸೈನ್ಯವನ್ನು ಕಾಣುವ ಅವಕಾಶ ಅದಾದರೆ ರಾಜನ ಸೈನಿಕರಿಗೂ ತಮ್ಮ ರಾಜನನ್ನು ಕಾಣುವ ಅಪೂರ್ವ ಅವಕಾಶ ಅದಾಗಿತ್ತು. ರಾಜನು ಪೂಜೆಯ ನೆಪದಲ್ಲಿ ಅರಮನೆಯಿಂದ ಮೆರವಣಿಗೆಯಲ್ಲಿ ಹೊರಡುತ್ತಿದ್ದನು. ಅರಮನೆಯಿಂದ ಸುಮಾರು 2 ಹರಿದಾರಿ ದೂರದಲ್ಲಿ ಸ್ಥಾಪಿಸಲಾಗುತ್ತಿದ್ದ ಡೇರಿಯಲ್ಲಿ ವಿರೂಪಾಕ್ಷನ ಪ್ರತಿಮೆ ಇಡಲಾಗುತ್ತಿತ್ತು. ಅದಕ್ಕೆ ಪೂಜೆ ಮಾಡುವ ಸಲುವಾಗಿ ರಾಜನು ಮೆರವಣಿಗೆಯಲ್ಲಿ ಹೋಗುತ್ತಿದ್ದನು. ರಾಜನೊಡನೆ ಮೆರವಣಿಗೆಯಲ್ಲಿ ರಾಜ ಪರಿವಾರ ಸಾಗುತ್ತಿತ್ತು. ಈ ಮಾರ್ಗದ 2 ಬದಿಯಲ್ಲಿ ರಾಜನ ಸೈನಿಕ ಪಡೆ ನಿಲ್ಲುತ್ತಿತ್ತು. ರಾಜನನ್ನು ಕಂಡೊಡನೆ ಸೈನಿಕರು ವಿಜಯದ ಘೋಷಣೆ ಮೊಳಗಿಸುತ್ತಿದ್ದರು. ಅವರೆಲ್ಲ ಅಲಂಕರಿಸಿಕೊಂಡು ಸಮವಸ್ತ್ರ ಧರಿಸಿ ಬರುತ್ತಿದ್ದರು. ಹಾಗೆಯೇ ತಮ್ಮ ಶಸ್ತ್ರಗಳನ್ನು ಅಲಂಕರಿಸುತ್ತಿದ್ದರು. ಸೈನ್ಯದ ಭಾಗವೇ ಆದ ಆನೆ, ಕುದುರೆ, ಒಂಟೆ ಮೊದಲಾದವನ್ನೂ ಶೃಂಗರಿಸಿಕೊಂಡು ಮೆರವಣಿಗೆಗೆ ಹಾಜರಾಗುತ್ತಿದ್ದರು. ಈ ನವರಾತ್ರಿ ಉತ್ಸವಕ್ಕಾಗಿ ಬಹಳ ಮುಂಚಿನಿಂದಲೇ ತಯಾರಿ ಆರಂಭವಾಗುತ್ತಿತ್ತು. ಸಾಮಂತರಿಗೆ, ಆಡಳಿತಾಧಿಕಾರಿಗಳಿಗೆ ಮುಂಚೆಯೇ ಆಮಂತ್ರಣ ಹೋಗುತ್ತಿತ್ತು. ಅವರೆಲ್ಲ ಸಾಕಷ್ಟು ಮುಂಚೆಯೇ ಪ್ರಯಾಣ ಆರಂಭಿಸಿ ನಿಗದಿತ ಸಮಯಕ್ಕೆ ವಿಜಯನಗರಕ್ಕೆ ಆಗಮಿಸುತ್ತಿದ್ದರು. ಅವರ ಸ್ಥಾನಕ್ಕೆ ತಕ್ಕಂತಹ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿತ್ತು. ಹೀಗೆ ವಿಜಯನಗರದ ಅರಸರ ಕಾಲದಲ್ಲಿ ನವರಾತ್ರಿ ಉತ್ಸವ ಅತ್ಯಂತ ವೈಭವದಿಂದ ನಡೆಯುತ್ತಿತ್ತು. ಕ್ರಿಸ್ತಶಕ 1565ರಲ್ಲಿ ನಡೆದ ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಯುದ್ಧದಲ್ಲಿ ವಿಜಯನಗರ ಸೋಲುಕೊಂಡಿತು. ಸುಮಾರು 230 ವರ್ಷಗಳ ವೈಭವದ ಆಳ್ವಿಕೆ ಅಂತ್ಯ ಕಂಡಿತು. ಇದರೊಂದಿಗೆ ವಿಜಯನಗರದ ವೈಭವದ ದಸರಾವೂ ಸಹ ಇತಿಹಾಸವನ್ನು ಸೇರಿತು. ಡಾಕ್ಟರ್ ವಿ ರಂಗನಾಥ ಅವರಿಂದ ದಸರಾ ಚಿಂತನ ಕೇಳಿದಿರಿ.